ಮೈಸೂರಿನಿಂದ ಹೊರಟು ಗುಂಡ್ಲುಪೇಟೆಗೆ ಹೋದೆ. ಗುಂಡ್ಲುಪೇಟೆಗೆ ಹೋದರೆ ಅಬ್ಬಬ್ಬಬ್ಬಬ್ಬಬ್ಬ ಸ್ತ್ರೀ ಶಕ್ತಿಯ ಮಹಿಳೆಯರು ಎಲ್ಲ ಗುಂಪು ಗುಂಪಾಗಿ ದೀಪಾವಳಿ ಹಬ್ಬ ಮುಗಿಸಿ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಮಹಿಳೆಯರೆಲ್ಲ ಅಪಾರವಾಗಿ ಸೇರಿದರು. ಹಲೋ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ನೋಡಿ, ಅಲ್ಲಿದ್ದು ಗುಂಡ್ಲುಪೇಟೆ ಬಸ್ ನಿಲ್ದಾಣದಲ್ಲಿದ್ದೀನಿ. ಜನವೋ ಜನ, ತುಂಬ ಜನ, ವೆಹಿಕಲ್ಗಳು, ಜನ ಬರ್ತಾರೆ, ಹೋಗ್ತಾರೆ, ಇಳಿತಾರೆ, ಹತ್ತಾರೆ. ಬಬ್ಬಬ್ಬಬ್ಬ. ಹಲೋ, ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ. ಅಲ್ಲೋಗಿ ಗ್ರೌಂಡ್ ರಿಪೋರ್ಟರ್ನ ತಗೊಂಬಂದೀನಿ. ಅದ್ಭುತವಾದಂಥ ಬಸ್ ನಿಲ್ದಾಣ, ಅಪಾರ ಜನಸಂಖ್ಯೆಯಲ್ಲಿ ಮಹಿಳೆಯರೆಲ್ಲ ನೋಡಿ ನೂಕು ಮಕ್ಕಳು, ಸ್ಕೂಲಿಗೆ ಹೋಗೋರು ಮಾಡೋರು ಎಲ್ಲರೂ ನೂಕು ಪ್ರತಿಯೊಂದು ಬಸ್ಸಿಗೆ ಹತ್ತಾಯಿದ್ರು. ಮುಂದೆ ಬಂಡೀಪುರದಲ್ಲಿ ಆನೆ ನನ್ನ ಕಣ್ಣಿಗೆ ಬಿತ್ತು. ಆನೆ ಜೊತೆಗೆ ಜಿಂಕೆಗಳು ರಸ್ತೆ ಪಕ್ಕದಲ್ಲೇ ಸಾವಿರಾರು ಜಿಂಕೆಗಳು. ಒಬ್ಬೊಬ್ಬೊಬ್ಬೊಬ್ಬ ಕಣ್ಣು ತುಂಬಿಕೊಂಡೆ. ಅಲ್ಲಿ ಹೋಗ್ಬೇಕಣ್ರಿ, ಬಂಡೀಪುರ ಅಭಯಾರಣ್ಯ. ಅಲ್ಲಿ ಪ್ರಾಣಿಗಳು ಎಲ್ಲ ಸಂಚರಿಸ್ತಾ ಇದ್ದಾವೆ ಅಕ್ಕಪಕ್ಕದಲ್ಲಿ. ಆದರೆ ವೆಹಿಕಲ್ಗಳನ್ನ ನಿಲ್ಲಿಸಂಗಿಲ್ಲ. ಬಸ್ನಲ್ಲಿ ಹೋದೆ, ತಮಿಳ್ನಾಡಿನ ಬಸ್ಸಲ್ಲಿ. ಅದ್ಭುತವಾದಂಥ ಒಂದು ಅನುಭವ. ಬಂಡೀಪುರ ಫಾರೆಸ್ಟು, ಮಧುಮಲೈ ಫಾರೆಸ್ಟು, ಅದ್ಭುತವಾದಂಥ ಅನುಭವ ಕಂಡ್ರಿ. ಬಸ್ಸಲ್ಲಿ ಮುಂದ್ಗಡೆ ಕೂತ್ಬಿಟ್ರಂತೂ ಡ್ರೈವರು ಗೇರ್ ಹಾಕ್ತಿರ್ತಾನೆ, ಬಸ್ ಚಲಾವಣೆ ಮಾಡ್ತಿರ್ತಾನೆ. ಎದುರುಗಡೆಯಿಂದ ಲಾರಿಗಳು ಸಿಕ್ಕಾಪಟ್ಟೆ ಫಾಸ್ಟಾಗಿ ಬರ್ತವೆ. ಬಸ್ ಇರ್ಬೋದು,